Easy and slow English. Reference resources for English. ಡಿಕ್ಷನರಿ, ಎನ್ಸೈಕ್ಲೋಪೀಡಿಯಾ, ವಿಕಿಪೀಡಿಯಾ. ಇದು ಮೂರು ಸಹ ರೆಫರೆನ್ಸ್ ರಿಸೋರ್ಸಸ್ ಆಗಿ ಕಾಣಲ್ಪಡುದು. ಆದರೆ ಬಟ್ ದೇ ಸರ್ವ್ ಡಿಫ್ರೆಂಟ್ ಪರ್ಪಸಸ್. ಅದರ ಉದ್ದೇಶಗಳು ವ್ಯತ್ಯಸ್ತವಾಗಿದೆ. ವ್ಯತ್ಯಸ್ತವಾದ ರೀತಿಯಲ್ಲಿ ರೆಫರೆನ್ಸ್ ನಮಗೆ ಈ ಮೂರರಿಂದ ತಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. Dictionaries are focused on meanings, spellings and pronunciation of words. ಯಾವುದಾದ್ರೊಂದು ವರ್ಡ್ ಸಿಕ್ಕಿದರೆ ಅದನ್ನದು ಅರ್ಥಗಳು ಗೊತ್ತಾಗಲಿಕ್ಕೆ, ಸ್ಪೆಲ್ಲಿಂಗ್ಸ್ ಗೊತ್ತಾಗಲಿಕ್ಕೆ, ಉಚ್ಚಾರಣೆಗಳು ಹೇಗೆ ಎಂದು ಗೊತ್ತಾಗಲಿಕ್ಕೆ ಆ ವಿಷಯದಲ್ಲಿ ಫೋಕಸ್ ಮಾಡಿದ ಒಂದು ವಿಷಯವಾಗಿದೆ ಡಿಕ್ಷನರೀಸ್. ಆದರೆ ಎನ್ಸೈಕ್ಲೋಪೀಡಿಯಾಸ್ ಹೇಳುವಾಗ ಇಟ್ ಪ್ರೊವೈಡ್ ಡೀಪ್ ಇನ್ಫಾರ್ಮೇಷನ್ ಅಬೌಟ್ ವೈಡ್ ರೇಂಜ್ ಆಫ್ ಟಾಪಿಕ್ಸ್. ಯಾವ ಟಾಪಿಕ್ ಆದರೆ ಸಹ ಅದರ ಬಗ್ಗೆ ಆಳವಾದ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ತಕ್ಕೊಳ್ಳಿಕ್ಕೆ ಸಾಧ್ಯವಾಗುದ ಒಂದು ರೆಫರೆನ್ಸ್ ವಿಷಯವಾಗಿದೆ ಎನ್ಸೈಕ್ಲೋಪೀಡಿಯಾಸ್. ವಿಕಿಪೀಡಿಯಾಸ್ ಅಂದರೆ ಈಸ್ ಆನ್ ಆನ್ಲೈನ್ ಎನ್ಸೈಕ್ಲೋಪೀಡಿಯಾ. ಈ ಎನ್ಸೈಕ್ಲೋಪೀಡಿಯಾದಿಂದ ನಮಗೆ ಸಿಕ್ಕುದ ಇನ್ಫಾರ್ಮೇಷನ್ ಅದು ಪರ್ಮನೆಂಟ್ ಆಗಿದೆ. ಆದರೆ ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಎಂಬ ಹೆಸರಿನಲ್ಲಿ ಬರೆದ ವಿಕಿಪೀಡಿಯಲ್ಲಿ ನಮಗೆ ಸಿಕ್ಕುದ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಅಂದರೆ ಅದು ಆಧುನಿಕ ಕಾಲದಲ್ಲಿ ಅಲ್ಲಾದರೆ ಈಗ ಕಾಲದಲ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಆ ವಿಷಯದಲ್ಲಿ ಹೇಗೆ ಅದನ್ನ ವಿವರಣೆಗಳು ಬರುತ್ತದೆ, ಅದೇ ಥರ ಕರೆಂಟ್ ಇನ್ಫಾರ್ಮೇಷನ್ ಸಿಗುತ್ತದೆ. ಇದು ಮೂರು ಸಹ ಅರ್ಥ ಮಾಡಿಕೊಂಡು ಕಲಿಬೇಕು. ಮತ್ತು ಇದು ಮಾತ್ರವಲ್ಲ, ಬೇರೆ ಬೇರೆ ಸರ್ಚ್ ರಿಸೋರ್ಸಸ್ ಉಂಟು. ಆದರೆ ಸಹ ಇದು ಮೂರು ಸಾಧಾರಣವಾಗಿ ನಾವು ಯೂಸ್ ಮಾಡಿದ ಸರ್ಚ್ ರಿಸೋರ್ಸಸ್ ಆಗಿದೆ. ಇದೇ ಥರ ಜಾಸ್ತಿ ಗೊತ್ತಾಗಲಿಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.